Hello, welcome to Frustrated Husband Kitchen. This is my first video. ಓಕೆ, ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಂಗಳೂರು ಸ್ಟೈಲು ಪ್ಲಸ್ ಬೆಂಗಳೂರು ವರ್ಕಿಂಗ್ ಪ್ರೊಫೆಷನಲ್ ಹಸ್ಬೆಂಡ್ಸು ಹೇಗೆ ಫಿಶ್ ಕರಿ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನಾನು ತಗೊಂಡಿರೋ ಮಸಾಲ ಪದಾರ್ಥ ತಗೊಳ್ತೀನಿ. ಸೊ ಹಂಗೆ ಝೂಮ್ ಮಾಡ್ತಾ ನೋಡಿದ್ರೆ ಸೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಚಿಕನ್ ವಾಶ್ ಮಾಡಿ ಹಳದಿ ಹಾಕಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಮಸಾಲಾನ ನಾನು ರೆಡಿ ಮಾಡಿ ರುಬ್ಬಿ ಎಂ ತಿನ್ನೋದಕ್ಕೆ. ಸೊ ಈಗ ಒಂದು ನಂದು ಸ್ಪೆಷಾಲಿಟಿ ಏನಂದರೆ ಎಲ್ಲ ಸಿಲ್ವರ್ ಪಾತ್ರೆ ಮಾಡೋಣ ಅಂತ. ಒಂದು ಸಿಲ್ವರ್ದು ಹಂಚಿದೆ, ಸಿಲ್ವರ್ದು ಪಾತ್ರೆ ಇದೆ. ಸೊ ಆರ್ಗ್ಯಾನಿಕ್ ಲೆವೆಲಲ್ಲಿ ರೆಡಿ ಮಾಡೋಣ. ಸೊ ಇವಾಗ ಸ್ಟವ್ ಹಚ್ಬಿಟ್ಟು ಈ ಮಸಾಲ ಏನಿದೆ ಇದನ್ನೆಲ್ಲ ಹುರ್ಕೋಣ. ನಿಮ್ಗೆ ಒಂದೊಂದಕ್ಕೆ ತೋರಿಸ್ತೀನಿ. ಸೊ ಜಸ್ಟ್ ಅ ಮಿನಿಟ್. ಸೊ ನಾನು ಇವಾಗ ಸ್ಟವ್ನ ಹಚ್ಕೋತಾ ಇದ್ದೀನಿ. ಅದು ಸಿಲ್ವರ್ದು. ಈಗೇನಿಲ್ಲ, ನಾವು ಇದರಲ್ಲಿರೋ ಮಸಾಲೆ ಏನಪ್ಪ ಅಂದರೆ ಸಂಬಾರ, ಸಾಸಿವೆ, ಮೆಣಸು, ಮೆಂತ್ಯ, ಅಜ್ವೈನ್, ಜೀರಿಗೆ, ಅರಿಶಿನ ಲಾಸ್ಟ್ ಹಾಕೋಣ ಮಿಕ್ಸಿಲಿ ರುಬ್ಬೇಕಾದ್ರೆ. ಸೊ ಇಷ್ಟನ್ನು ಅದು ಹೀಟ್ ಆದಮೇಲೆ ಫ್ರೈ ಮಾಡ್ಕೋಣ. ನೆನಪಿರಲಿ, ಆರ್ಗ್ಯಾನಿಕ್ ಮಾತ್ರ, ನೋ ಪ್ಲಾಸ್ಟಿಕ್. ಒಂದು 10 ನಿಮಿಷ ಕೂತ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಹೀಟ್ ಆಗೋ ತನಕ ಹುರ್ಕೋಣ. ಇದನ್ನು ಮತ್ತೆ ಅದೇ ಪ್ಲೇಟಿಗೆ ವಾಪಸ್ ಹಾಕೋಣ. ಇದೇ ಬಾಣಲಿಯಲ್ಲಿ ಹಂಚಲ್ಲಿ ಮೆಣಸಿನಕಾಯಿ ಹೇಗೆ ಹುರಿಯೋದು ಅಂತ ನೋಡೋಣ. ಮೇನ್ ಪಾಯಿಂಟ್, ಹುರಿಯುವಾಗ ಈ ಥರ ಚಟಪಟ ಅನ್ಬೇಕು. ಡೋಂಟ್ ಮಿಸ್ ಇಟ್. ಸೊ ಶಿಫ್ಟ್ ಮಾಡಿದ್ದೀನಿ. ಈಗ ಫುಲ್ ಮನೆಯಿಂದ ತಂದಿರೋ ನಮ್ಮ ತೋಟದಲ್ಲೇ ಬೆಳೆದಿರೋ ತೆಂಗಿನಕಾಯಿ ಎಣ್ಣೆ ಇದನ್ನು ಹಾಕಿ ಹೇಗೆ ನಾವು ಮೆಣಸಿನಕಾಯಿ ಹುರಿಯೋದು ನೋಡೋಣ. ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಆಹಾ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ರುಚಿಗೆ ಒಳ್ಳೆಯದು. ಸೊ ಈಗ ಬ್ಯಾಡಗಿ ಮತ್ತು ಗುಂಟೂರು ಚಿಲ್ಲಿಯನ್ನು ಹುರ್ಕೊಳ್ಳುವ. ಈಗ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಮೆಣಸಿನಕಾಯಿ ಎಲ್ಲ ನೆಟ್ಟಗಾಗುತ್ತೆ. ಜಾಸ್ತಿ ರೋಸ್ಟ್ ಮಾಡಬಾರ್ದು, ಜಸ್ಟ್ ಹಾಗೆ ಹೀಟ್ ಮಾಡ್ಕೋಬೇಕಷ್ಟೇ. ಘಮ ಬರ್ತಾ ಇದೆಯಾ? ಬರ್ತಾ ಇದೆ ಮೆಣಸಿನಕಾಯಿ. ಸೊ ಹುರಿದಾಗಿದೆ. ಇವಾಗ ಇದನ್ನ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಯಾಕೆಂದ್ರೆ ಮಿಕ್ಸರ್ ಗ್ರೈಂಡರ್ ಹಾಕ್ಬಿಟ್ಟು ರುಬ್ಬೇಕು ನಾವು ಮಸಾಲ ಮಾಡ್ಕೊಳ್ಳೋದಕ್ಕೆ. ಸೊ ಮಿಕ್ಸರ್ ಗ್ರೈಂಡಿಗೆ ನಾವು ತೆಗೆದಿಟ್ಟಿರುವಂಥ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಹಾಕೋಣ. ಓಕೆ, ಮತ್ತೆ ಈರುಳ್ಳಿ. ಸೊ ಇವಾಗ ನಾನು ಹುರಿದಿರೋದು ಮತ್ತು ಮಸಾಲ ಕೆಟ್ಟಿರೋದೆಲ್ಲ ಒಂದು ಮಿಕ್ಸರ್ ಗ್ರೈಂಡರ್ ಜಾರಲ್ಲಿ ಹಾಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಆರ್ಗ್ಯಾನಿಕ್ ಕಲ್ಲುಪ್ಪನ್ನು ಉಪಯೋಗಿಸೋಣ. ಪುಡಿ ಉಪ್ಪು ಬೇಡ. ಓಕೆ, ಉಪ್ಪು ಆ್ಯಡ್ ಮಾಡೋಕ್ಕಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ರುಬ್ಕೊಂಡ್ಬರ್ತೀನಿ. ಚಟಾನ್, ನೋಡಿ ಈ ಥರ ಬಂದಿದೆ. ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿದರೆ ಈ ಥರ ಬರಬೇಕು. ಓಕೆ, ಸೊ ಈಗ ಖಾರ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಹುರಿದು ರೆಡಿ ಮಾಡ್ಕೋಣ ಮಸಾಲಾನ. ಸೊ ಮತ್ತದೇ ಸಿಲ್ವರ್ ಪಾತ್ರೆ. ಓಕೆ, ಮತ್ತೆ ಇದನ್ನು ಗ್ಯಾಸ್ ಅಂಟಿಸಿ ಈ ಮಸಾಲೆನ ಸ್ವಲ್ಪ ಹುರ್ಕೊಳ್ಳೋಣ. ಯೂಶಲಿ ಕೆಲವರು ಟ್ಯಾಮ್ರಿನ್ ಹುಣಸೆಹಣ್ಣು ಹಾಕ್ತಾರೆ. ಬಟ್ ನಾವು ಸ್ವಲ್ಪ ಅಥೆಂಟಿಕ್ ಟಚ್ ಇರಲಿ ಅಂತೇಳಿ, ಕೆಲವರಿಗೆ ಹುಳಿ ಬಗ್ಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇದರ ಹೆಸರು ಕಾಯಿ ಹುಳಿ ಅಂತ. ಕೇರಳದವರು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಸೊ ಇದನ್ನು ಹುರ್ಕೋಣ. ಮಸಾಲೆನ ಆ್ಯಡ್ ಮಾಡ್ಕೋಣ. ಸ್ವಲ್ಪ ಹೀಟ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹುಟ್ಟಿದ್ದು ಮೆಣಸಿನಕಾಯಿದು ಕೊಬ್ಬರಿ ಎಣ್ಣೆ ಆಯಿತು. ಸೊ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಮಸಾಲಾಗೆ. ಇವಾಗ ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ನಾನು ಏನೋ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಹಾಕೊಂಡಿದ್ದೀನಿ ನೀರು. ಇದನ್ನ ಇವಾಗ ಚೆನ್ನಾಗಿ ಕುದಿಯಕ್ಕೆ ಇಟ್ಕೋಣ. ಸೊ ಅದ್ರ ಜೊತೆ ನಾನು ಇವಾಗ ಹೇಳಿದಾಗೆ ಈ ಹುಳಿನ ಹಾಕ್ತಾ ಇದ್ದೀನಿ. ಈ ಹುಳಿ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಗೂ ಒಳ್ಳೆಯದು. ಜಾಸ್ತಿ ಹೋಗಿಬಿಡಬಾರ್ದು. ಸೊ ಅದನ್ನು ಸಾಂಬಾರಾಗಿ 1 ಅವರ್ ಆದಮೇಲೆ ತೆಗೆದ್ರೆ ಸಾಕು. ಇಲ್ಲಾಂದರೆ ಮತ್ತೆ ಜಾಸ್ತಿ ಹುಳಿ ಆಗುತ್ತೆ, ತಿನ್ನೋದಕ್ಕಾಗಲ್ಲ ಅದು. ನಮ್ಮ ಮಲೆನಾಡು, ಕೇರಳ, ಮಂಗಳೂರು ಕಡೆಯವರಿಗೆ ಈ ಹುಳಿ ಬಗ್ಗೆ ಗೊತ್ತಿರುತ್ತೆ. ಸೊ ಇವಾಗ ಕುದಿಯೋ ತನಕ ಬಿಡೋಣ. ಇದನ್ನು ಕುದ ಮೇಲೆ ಅದಕ್ಕೆ ಫಿಶ್ ಹಾಕು. ಅಲ್ಲಿ ತನಕ ನೋಡ್ತಾ ಇರೋಣ. ಸೊ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ನೋಡೋಣ ಒಂದ್ಸಲ. ತೆಗೆಸ್ಕೊಂಡ್ಬಿಡೋಣ.
ಈಗ ಫ್ರೆಶ್ ಆಗಿ ತೊಳೆದಿಟ್ಟಿರೋ ಫಿಶು ಅರ್ಧ ಕೆಜಿ ಮ್ಯಾರಿನೇಟ್ ಮಾಡಿರೋ ಫಿಶನ್ನ ಇದ್ರೊಳಗೆ ಹಾಕೋಣ. ಸ್ಲೋಲಿ ಫಿಶ್ ಬೇಗ ಬೇಯೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಕಲರ್ಸ್ನ ಇವಾಗ ಮಸಾಲೆ ಎಲ್ಲ ಕಡೆ ಇಟ್ಕೊಳ್ಳಿಕ್ಕೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಬೇಯೋದು ಬಿಟ್ಕೊಂಬೋಣ, ಮುಚ್ಚಿ. ಸೊ ಇವಾಗ ಇದೇ ಟೈಮಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಬೋಣ. ಒಗ್ಗರಣೆಗೆ ಏನಿಲ್ಲ, ಕರಿಬೇವಿನ ಸೊಪ್ಪು, ಫ್ರೈಡ್ ಆನಿಯನ್ಸ್ ಮಾಡಿ ಬರ್ತಾನೆ. ಒಗ್ಗರಣೆ ರೆಡಿ ಮಾಡ್ಕೋಣ. ಮತ್ತೆ ಅದೇ ಸಿಲ್ವರ್ ಹಂಚು ಪದೇ ಪದೇ ತೊಳೆಯೋದಕ್ಕಾಗಲ್ಲ ನನಗೆ, ಅದಕ್ಕೆ ಓಕೆ. ಸೊ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಅಮ್ಮ ಕೊಟ್ಟಿರತಕ್ಕಂಥ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ. ಒಗ್ಗರಣೆ ನಿಮ್ಮ ಇಷ್ಟ, ಬೇಕಂದ್ರೆ ಮಾಡ್ಕೋಬೋದು, ಬೇಡ ಅಂದ್ರೆ ಬೇಡ. ಇದು ಸುಮ್ಮನೆ ಟೇಸ್ಟಿಗಷ್ಟೇ. ಆ ಕಡೆ ಫಿಶ್ ಕರಿ ಆಗ್ತಾ ಇದೆ, ಸಿಮ್ಮಲ್ಲಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ನೋಡಿ. ಈಗ ಇದಕ್ಕೆ ಚೆನ್ನಾಗಿರಲ್ಲ ಸೌಂಡು, ಎಣ್ಣೆ ಕಾದಿದೆ ನೋಡುವ. ಕರಿಬೇವು ಮತ್ತೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ. ಈಗ ಇದನ್ನು ಹುಡ್ಕೋಣ. ಹುಡ್ಕೊಂಡು ಬರ್ತೀನಿ. ಆರ್ಗ್ಯಾನಿಕ್ ಪದಾರ್ಥಗಳನ್ನೇ ಉಪಯೋಗಿಸೋಣ, ಆರ್ಗ್ಯಾನಿಕಲ್ಲೇ ಮಾಡೋಣ, ಆರೋಗ್ಯವನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋಣ. ಈ ಥರ ಹುಡ್ಕೊಳ್ಳೋಣ, ಜಾಸ್ತಿ ತೀಸ್ಕೊಬೇಡಿ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ನಮ್ಮದು ಫಿಶ್ ಕರಿ ಆದಮೇಲೆ ಅದನ್ನ ಅದಕ್ಕೆ ಹಾಕೊಂಡ್ರೆ ಆಗೋಯ್ತು ಅಷ್ಟೇ. ಇದು ಯಾವ ಥರ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಈ ಥರ ಒಂದು ಮಸಾಲಾನ ಹಾಕೊಳ್ಳೋದಷ್ಟೇ. ಸೊ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡೋಣ, ಏಕೆಂದರೆ ವಿಡಿಯೋ ಬರಬೇಕಲ್ಲ. ಇವಾಗ ನೋಡೋಣ ಹೇಗಾಗಿದೆ ಅಂತ. ಆಹಾ, ಘಮ ಘಮ ಅಂತ ಇದೆ. ಮಸಾಲ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ. ಫಿಶ್ ಸಾಂಬಾರ್ ರೆಡಿ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಟೇಸ್ಟ್ ನೋಡೋಣ. ಉಪ್ಪು ಕರೆಕ್ಟ್ ಇದೆ ನೋಡುವ. ಉಪ್ಪು ಬೇಕನ್ಸುತ್ತೆ, ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕೋಬೋದು. ತಿಳಿ ಬೇಕಾ ಗಟ್ಟಿ ಬೇಕಾ ಹಾಗೆ. ಸೊ ಇದಾಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ. ಸೊ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬದಲು ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಕೊಕೊನಟ್ ಆಯಿಲ್, ಅದನ್ನ ಹಾಕೊಂಡ್ಬಿಡೋಣ. ಇದು ಹಾಕ್ತಾ ಇದ್ದೀನಿ. ಅಲ್ಲಿಗೆ ಮೀನಿನ ಸಾಂಬಾರು ಮುಗಿಯುತ್ತಿತ್ತು. ಫೈನಲಿ ಫ್ರಸ್ಟ್ರೇಟೆಡ್ ಹಸ್ಬೆಂಡ್ ಕಿಚನಲ್ಲಿ ಒಂದು ಒಳ್ಳೆ ಫಿಶ್ ಕರಿ ರೆಡಿಯಾಗಿದೆ. ಸೊ ಇವಾಗ ಹಾಕಿ ಟೇಸ್ಟ್ ಮಾಡಿ ನೋಡೋಣ. ಸೊ ನಾನು ಹೇಳಿದಾಗೆ ಆರೋಗ್ಯವೇ ಭಾಗ್ಯ. ಆಫೀಸಲ್ಲಿ ಎಷ್ಟೇ ಪ್ರೆಷರ್ ಇದ್ರು, ಕೆಲಸ ಇದ್ರು, ಟೆನ್ಷನ್ ಇದ್ರು, ಮನೆಗೆ ಬಂದು ಒಳ್ಳೆ ಒಂದು ಅಡುಗೆ ಮಾಡಿ ಊಟ ಮಾಡಿ ನೆಮ್ಮದಿಯಿಂದ ಇರಬೇಕು. ಸೊ ಹಾಗಾಗಿ ಹಾಕಿ ನೋಡುವ ಹೇಗಿದೆ ಅಂತ. ಆದಷ್ಟು ಬ್ರೌನ್ ರೈಸ್ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ನನಗೇನು ಗ್ರೇವಿ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಸವಿಯಿರಿ, ನೋಡಿರಿ, ಕಲಿಯಿರಿ, ಎಂಜಾಯ್ ಮಾಡ್ತಾ ಇರಿ.